ನೀವು 3 ಜನ ಸೇರ್ಕೊಂಡು ನೀರು ಹಾಕ್ಬೇಕೀಗ ಅದಕ್ಕೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋಸ್ ನೋಡ್ತಾ ಇರೋಂತಹ ಪ್ರತಿಯೊಬ್ಬರಿಗೂ ಪರಿಸರ ದಿನದ ಶುಭಾಶಯಗಳು. ಕಾಡು ಬೆಳೆಸಿ ನಾಡು ಉಳಿಸಿ. ಆದಷ್ಟು ನಮ್ಮಿಂದ ಆದಷ್ಟು ಮರಗಿಡಗಳನ್ನು ಕಡಿಯದೆ ಮರಗಿಡಗಳನ್ನು ಬೆಳೆಸೋಣ. ಇವತ್ತು ನಾನು ನನ್ನ ಮಕ್ಕಳ ಕೈಯಲ್ಲಿ ಗಿಡ ಹಚ್ಚಿಸ್ಬೇಕು ಅಂತಿದ್ದೀನಿ. ಬೆಳಗ್ಗೆ ಆಗಲಿಲ್ಲ, ಸ್ಕೂಲ್ ಇತ್ತಲ್ವ, ಇವತ್ತು ಸ್ಕೂಲಿಗೆ ಹೋಗಿದ್ರು. ಸೊ ಅದಕ್ಕೋಸ್ಕರ ಇವತ್ತು ಸಂಜೆ ಬಂದ ಮೇಲೆ ನಾನು ಮಕ್ಕಳ ಕೈಯಲ್ಲಿ ಗಿಡ ಹಚ್ಚಿಸ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಫಸ್ಟ್ ಶಾವಿಗೆ ಬಿಟ್ಬೇಕಂತೆ, ಶಾವಿಗೆ ಬಿಟ್ಟು ಮಾಡಿಕೊಟ್ಟು ಅದಾದಮೇಲೆ ಗಿಡ ಹಚ್ಚಿಸೋಣ. ಬನ್ನಿ ಗೈಸ್, ಈ ವಿಡಿಯೋ ಹೆಂಗೆ ಹೋಗುತ್ತೆ ನೋಡ್ಕೊಬರೋಣ. ಆಯ್ತಾ ಪೂಜೆ? ಶಾವಿಗೆ ಉಪ್ಪಿಟ್ಟು ಇಷ್ಟ ಆಯ್ತಾ ಪುಟ್ಟ? ಇದ್ರ ಮುಂದೆ ಮ್ಯಾಗಿ ಬೇಕು ಅಂತ ತಡಿ ಚಿನ್ನೆ, ಅದು ಬರುತ್ತೆ ಹಿಂಗೆ. ಎಷ್ಟು ಚೆನ್ನಾಗಿ ಮಾಡಿ ಕಟ್ಕೊಳ್ಳಿ, ಮಾಡಿ ಹಿಂಗೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಇಷ್ಟು ಜುಟ್ಟಿಗೆ. ಅರ್ಪಣ, ನಿನಗೆ ಇಷ್ಟ ಆಯ್ತೇನಮ್ಮ? ಖಾರ ಆಗಿ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಈ ರೀತಿ ಮಳೆ ಬರುವಾಗ ಮಾಡ್ಕೊಂತಿದ್ರೆ ಇನ್ನೂ ಹಾ ನೋಡೋರಿಗೆ ಬಾಯ ನೀರು ಬರುತ್ತೆ. ಸೊ ಇವಾಗ ನಾವು ಪ್ಲಾಂಟ್ ತರಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಇಲ್ಲಿ ಪ್ಲಾಂಟ್ಸ್ ತಗೊಳಕ್ಕೆ ಬಂದಿದ್ದೀವಿ. ಅದಕ್ಕೆ ಮಲ್ಲಿಗೆ ಹೋಗುತ್ತೆ. ಇದನ್ನೇ ತಗೊಂಡ್ಬಿಡೋಣ ಚಿನ್ನಿ. ಗುಲಾಬಿನ, ರೋಸಾ, ಎಲ್ಲೋಕ್ಕೆ ತಗೋಣ? ಗುಲಾಬಿನ ಎಲ್ಲ ಇಷ್ಟ ಆಯ್ತಾ? ಮತ್ತೆ ನನಗೆ ಕೇಸರಿ ಇಷ್ಟ ಆಯ್ತು. ಇವಾಗ ಫೈನಲ್ ಆಗಿದೆ, ಇದು ಪ್ಲಾಂಟ್ ತಗೊಂಡಿದ್ದೀವಿ. ನನಗೆ ಇದು ಇಷ್ಟ ಆಯಿತು. ಬಟ್ ಎಲ್ಲೋ ಲುಕ್ಸ್ ಪ್ರಿಟಿ ಅಲ್ವಾ ಗೈಸ್? ಇದು UBDT ಕಾಲೇಜ್ ಎದುರುಗಡೆ ಯಾವಾಗಲೂ ಪ್ಲ್ಯಾಂಟ್ ಇಟ್ಕೊಂಡಿರ್ತಿದ್ರು ಇಲ್ಲಿ. ಹಾಗಾಗಿ ನಾನು ಸ್ಕೂಲಿಗೆ ಹೋಗ್ತಾ ಬರ್ತಾ ರೋಡಲ್ಲಿ ನೋಡ್ತಾ ಇದ್ನಲ್ಲ, ಹಾಗಾಗಿ ಬಾಚಿನಿ ಇಲ್ಲೇ ಮನೆ ಹತ್ರನೇ ಇದೆ, ನೋಡ್ಕೊಂಬರೋಣ ಅಂತ ನಾನು ಅರ್ಪಣ ಹೋಗಿದ್ವಿ. ಸೊ ಅವಳಿಗೆ ಈ ಯೆಲ್ಲೋ ಕಲರ್ ರೋಸ್ ಇರೋ ಅಂಥ ಪ್ಲ್ಯಾಂಟ್ ಅವಳಿಗೆ ಇಷ್ಟ ಆಯಿತು, ಹಾಗಾಗಿ ಅದನ್ನೇ ತೊಗೊಂಡು ಬಂದ್ವಿ. ಇದಕ್ಕೆ ಹೇಳೋದಲ್ವಾ, ದೊಡ್ಡವ್ರು ನೋಡಿ ಚಿಕ್ಕ ಮಕ್ಕಳು ಮಾಡ್ತಾರೆ ಅಂತ. ನೋಡಿ ಇಲ್ಲಿ ಅರ್ಪಣ ಗಿಡ ಹಾಕೋದು ನೋಡಿ, ಪಕ್ಕದ ಮನೆ ಮಕ್ಕಳು ಅನ್ವಿತಾ ಪುನೀನು ಕೂಡ ಬಂದಿದ್ದಾರೆ. ನಾವು ಗಿಡ ಹಾಕ್ತೀವಿ ಅಕ್ಕ ಅಂತ. ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ? ಅಕ್ಕ ಹೋಲ್ ಮಾಡಿದಾಳಲ್ಲಪ್ಪ, ಅಲ್ಲಿಟ್ಟು ನೀಟಾಗಿ ಮಣ್ಣು ಮುಚ್ಚು. ನೀವು 3 ಜನ ಸೇರ್ಕೊಂಡು ನೀರು ಹಾಕ್ಬೇಕೀಗ ಅದಕ್ಕೆ, ಓಕೆನಾ? ಹಾ ಹೌದಾ? ನೋಡ್ರಿ, ಒಬ್ರು ನೋಡಿ ಎಲ್ಲರೂ ಮಾಡ್ತೀವಿ ಅಂತಿದ್ದಾರೆ. ಅವಳು ಮಾಡ್ತಾಳಂತ ಪರಿಸರ ದಿನಾಚರಣೆ. ಇಲ್ಲದ ನೀರು ಇದ್ರಾಗೆ. ನಿಜ, ಮಕ್ಕಳು ನೋಡಿ ಅನುಸರಿಸ್ತವೆ ದೊಡ್ಡವ್ರು ಮಾಡೋದನ್ನು ಅಂತ ಹೇಳ್ತಾರಲ್ಲ, ಅದು ಖಂಡಿತ ಸತ್ಯ. ನಾವು ಮಾಡ್ತಿರೋದು ನೋಡಿ ಪಕ್ಕದ ಮನೆ ಮಕ್ಕಳಲ್ಲಿ ಎಷ್ಟು ಉತ್ಸಾಹದಿಂದ ಗಿಡ ಹಾಕಕ್ಕೆ ಬಂದಿದ್ದಾರೆ. ನನಗಂತೂ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀರು ಹಾಕ್ರಿ ಇವಾಗ. ಹಾಕಿನ ಸ್ವಲ್ಪ ಹಾಕ್ರಿ. ಸಾಕಾ? ಓಕೆ, ಡನ್. ಪರಿಸರ ದಿನದ ಶುಭಾಶಯಗಳು. ಪುನಿ ಮತ್ತು ಅನ್ವಿತಾ ಗಿಡ ಹಾಕಿ ಅವರು ಟ್ಯೂಷನಿಗೆ ಹೋದ್ರು. ಇವಾಗ ಇವರಿಬ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 2 ಪಾಟು ಕೂಡ ತಗೊಬಂದೆ. ಇವಾಗ ಮಣ್ಣಿತ್ತು, ನಾನು ಗೊಬ್ಬರದ ಮಣ್ಣು ತರಿಸಿಟ್ಕೊಂಡಿದ್ದೆ. ಗಿಡ ಹಾಕಬೇಕು ಅಂತಲೇ ತರಿಸಿಟ್ಕೊಂಡಿದ್ದೆ. ಬಟ್ ಆ ಕಾಲ ಇವತ್ತು ಕೂಡ ಬಂದಿದೆ. ಯಾಕೆ ಪುನಿ ನೀನು ಟ್ಯೂಷನಿಗೆ ಹೋಗ್ಲಿಲ್ಲ? ಟ್ಯೂಷನ್ ಇಲ್ಲ ಇವತ್ತು? ನೀನು ಹೋಗ್ಲಿಲ್ಲ? ಚಕ್ಕರ್ ಹಾಕಿದ ಬೇಕಾ ಈಗ? ಯಾವ್ದ್ರಾಗೆ? ಅದ್ರಾಗೆ ಹರ್ಷಿತರ್ ಕಂಪನಿಲಿ ಕೊಟ್ಟಿದ್ರಲ್ಲ, ಸಸಿ ಹಾಕ್ತೀವಿ. ಇವಾಗ ಸಿಕ್ಕಿ ಆಫೀಸಲ್ಲಿ ಕೊಟ್ಟಂತಹ ಸೀಡ್ಸ್ ಮಣ್ಣೆ ಇಲ್ದಂಗೆ ನೀರು ಹಾಕಿದ್ರೆ ಹೆಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ನೋಡಿ. ಈಗ ಅದು ಮಣ್ಣ ಗೊಬ್ಬರನ ಲೈಕ್ ಮಣ್ಣು. ಸಿನಿಮಾ ನೀರೆಲ್ಲ ಹೇಳ್ಕೊಂಡು ಇನ್ನೂ ಫುಲ್ ಬರುತ್ತಾ? ಹಾಕು
ನೀರೆಲ್ಲ ಹೇಳ್ಕೊಂಡಿತ್ತ ತಡಿಪಿ ಸುಮ್ಮನಿರಮ್ಮ. ಕೆಳಗಾಕು ಸಮೇತ ಹಂಗೆ ಹೇಳು. ಅಪ್ಪಿ ಫುಲ್ ಬಂದ್ಬಿಡ್ತಾನೆ. ಈ ಥರ ಶೋ ಗಿಡ ಥರದ್ದು ಸೀಡ್ಸ್ ಇದ್ರೊಳಗಿದೆ. ಭಾಳ ಚೆಕ್ ಮಾಡಬಾರ್ದು. ನಾವೆಲ್ಲ ಮಣ್ಣಲ್ಲಿ ಆಟಾಡ್ತಿದ್ವಿ ಚಿನ್ನಿ, ನೀವೆಲ್ಲ ಮಣ್ಣೇ ಮುಟ್ಟಲ್ಲ ಇವಾಗ. ಈ ಗಿಡ ಹಾಕ್ತಿರೋದಕ್ಕೆ ಮಣ್ಣು ಮುಟ್ಟಿರೋದಪ್ಪಿ. ಅದಕ್ಕೆ ಖುಷಿಯಿಂದ ಮಣ್ಣಾಗ ಆಡ್ತಿದ್ದಾಳೆ. ಚಿನ್ನಮ್ಮ ಅಷ್ಟು ಹಾಕ್ತೀಯಾ? ಹಾಂ ಹಾಕ್ಬಿಡು, ಅಂದರೆ ಈಗ ಸುತ್ತಲೂ ಹಾಕು. ಅದು ನಾವು ಫಸ್ಟ್ ಟೈಮ್ ನಮ್ಮ ಅಜ್ಜಿ ಊರಿಗೆ ಹೋದಾಗ ಚಿನ್ನಮ್ಮ ನೋಡೋಣ ನಿನ್ನ ಕೈಯಲ್ಲಿ ಹೆಂಗೆ ಬೆಳೆಯುತ್ತೆ ಅಂತ ಗಿಡಗಳು. ಓಕೆನಾ? ಚೆನ್ನಾಗಿ ಬರುತ್ತೆ. ಒಳ್ಳೆ ಮನಸ್ಸಿಂದ ದೇವ್ರ ನೆನ್ಸ್ಕೊಂಡು ಹಾಕು. ಕೇಳಿಸ್ತಾ? ಹಾಕ್ರಿ, ತಡೀರಿ. ಹಂಗೆ ವಾವ್, ಚೆನ್ನಾಗಾಯ್ತು. ಗೊಬ್ಬರ ಸಾಕು ಬಿಡುಕಂದ. ಪರಿಸರ ಸಂರಕ್ಷಣೆ ಮಾಡೋದು ಮನುಷ್ಯ ಜೀವನದಲ್ಲಿ ಒಂದು ಅಮೂಲ್ಯವಾದ ಭಾಗ. ಸೊ ಆದ್ದರಿಂದ ಮಕ್ಕಳ ಕೈಯಲ್ಲಿ ಆದಷ್ಟು ಗಿಡಗಳನ್ನು ಬೆಳೆಸೋಣ. ನಾವೆಲ್ಲ ಉಸಿರಾಡೋ ಗಾಳಿ ಆದರೂ ಪರಿಶುದ್ಧವಾಗಿರಬೇಕು ಅಂದರೆ ಅಟ್ಲೀಸ್ಟು ಒಂದೊಂದು ಮನೆಯಲ್ಲಿ ಒಂದೊಂದು ಗಿಡ ಅಂತನಾದರೂ ಬೆಳೆಸಬೇಕು ಅನ್ನೋದೊಂದು ನನ್ನದೊಂದು ಸಣ್ಣ ಆಸೆ. ಹಂಗಾಗಿ ನಾನು ನಮ್ಮ ಮಕ್ಕಳ ಹತ್ರ ಇವತ್ತು ಒಂದು ಪಾಟಲ್ಲಿ ಗಿಡ ಹಾಕ್ಸಿದ್ದೀನಿ. ಗಿಡ ಮರಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಿ. ಐ ಹೋಪ್ ಎಲ್ರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಎಲ್ಲರೂ ನಿಮ್ಮ ಮನೆಗಳಲ್ಲಿ ಒಂದು ಪಾಟಲ್ಲಿ ಒಂದು ಗಿಡ ಹಾಕಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾರೆ, ನಗಿಸ್ತಾರೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.